आजाद कॉलोनी NA अप्रोड लेआउट। बुकिंग के लिए राब्ता करें खान डेवलपर अपोजिट विवेकानंद स्कूल मदीना कॉलोनी बसवा कल्याण। आज 16 नवंबर 2024 को बसवा कल्याण तालुका में सरकारी कर्मचारी संघ का अध्यक्ष, कैशियर और राज्य काउंसलर के पद के लिए चुनाव आयोजित किए गए। इस चुनाव में अध्यक्ष पद के लिए दिलीप कुमार उत्तम, कैशियर पद के लिए सुभाष और राज्य काउंसलर पद के लिए संतोष चौहान ने विजय प्राप्त की। यह चुनाव अधिकारी संजय कुमार एस कांगे के नेतृत्व में आयोजित किया गया। इस अवसर पर बसवा कल्याण तालुका पुलिस, CPI अली साब, PSI अमरेश वाघमारे और अन्य गणमान्य लोग भी मौजूद थे। BK9 न्यूज लाइव मीडिया चैनल, सभी हमारे HK न्यूज 24/7 कर्नाटक, महाराष्ट्र, तेलंगाना, हर कदम हर वक्त आपके साथ। अभी हमारे BK9 न्यूज लाइव मीडिया चैनल HK न्यूज से जैसा कि जो सरकार नौकर चुनाव के जो चुनाव अधिकारी है संजय कुमार कांगे जी, अभी हमारे BK9 न्यूज और HK न्यूज से लाइव आ रहे हैं। देखते रहिए BK9 न्यूज, HK न्यूज, हर कदम हर वक्त आपके साथ। सर नमस्कार। सर नमस्कार सर। कर्नाटक राज्य ಸರ್ಕಾರಿ ನೌಕರರ ಸಂಘದ ತಾಲೂಕಾ ಶಾಖೆಯ ಚುನಾವಣೆ ಇಂದು ಕಾರ್ಯಕಾರಿಣಿ ಯೋಜನಾ ಸಮಿತಿಯ ಚುನಾವಣೆ ಒಂದು ನಡೆಯಿತು ಸರ್। ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಸಮಯ ನಿಗದಿಯಾಗಿತ್ತು। ಈ ಚುನಾವಣೆ ಪ್ರಕ್ರಿಯೆಯಲ್ಲಿ 33 ಮತದಾರರು ತನ್ನ ಹಕ್ಕನ್ನು ಚಲಾವಣೆ ಮಾಡಬೇಕಾಗಿತ್ತು। ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ 33 ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದರೆ 100% मतदानवाಗಿದೆ सर। ಈ मतदान ಕ್ರಿಯೆಯಲ್ಲಿ 3 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು। ಅಧ್ಯಕ್ಷ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ। ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು, ರಾಜ್ಯ ಪರಿಷತ್ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು, ಅದೇ ರೀತಿ ಖಜಾಂಚಿಗೆ 2 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಿದ್ದರು ಸರ್। ಈ ಅಭ್ಯರ್ಥಿಗಳು 100% ವೋಟಿಂಗ್ ಆಗಿದೆ ಸರ್। ಅತ್ಯಂತ ಶಾಂತಿಯುತವಾಗಿ ಈ मतदान ಪ್ರಕ್ರಿಯೆ ಮುಗಿದಿದೆ। ಇದಕ್ಕೆ ಅಭೂತಪೂರ್ವವಾದಂಥ ಭದ್ರತೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಒದಗಿಸಿದರೆ ಅವರಿಗೂ ಮತ್ತು ಈ ಚುನಾವಣೆಯಲ್ಲಿ ಕಣದಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಅನೇಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ। ಅದರ ಜೊತೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಅಷ್ಟೇ ದಕ್ಷತೆಯಿಂದ ಕೆಲಸವನ್ನು ಮಾಡಿದ್ದಾರೆ। ಈ ಮೊದಲನೇ ಹಂತದ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ। ಈಗ ಎರಡನೇ ಹಂತದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಎಲ್ಲರೂ ಪ್ರೊಸೀಡಿಂಗ್ ಮಾಡಿಕೊಂಡು ನಾವು ಈಗ ಚುನಾವಣೆ ಮತ ಎಣಿಕೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ। ಮತ ಎಣಿಕೆ ಮಾಡಬೇಕಾಗಿದ್ರೆ ಮೊದಲಿಗೆ ರಾಜ್ಯ ಪರಿಷತ್ ಮಾಡ್ತಾ ಇದೆ ಸರ್, ಆನಂತರ ಖಜಾಂಚಿ, ಆನಂತರ ಅಧ್ಯಕ್ಷರ ಮತಪತ್ರ ಎಣಿಕೆ ಮಾಡ್ತಾ ಇದೆ ಸರ್। ಇದನ್ನು ಹಾರ್ಡ್ಲಿ ಅರ್ಧ ತಾಸನೇ ತಮಗೆ ಇದರ ಮತ ಎಣಿಕೆಯ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದೆ ಸರ್। ಟೈಮಿಂಗ್ ಎಷ್ಟಿತ್ತು? ಬೆಳಗ್ಗೆ ಎಷ್ಟಿಗೆ ಸರ್? ಬೆಳಗ್ಗೆ ನಿಯಮಾನುಸಾರವಾಗಿ ಏನಾಗ್ತಾ ಇದೆ, ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ मतदान ಪ್ರಕ್ರಿಯೆ ಇದೆ। ಅಂದರೆ ಮತ ಎಣಿಕೆ ಮಾಡಬೇಕಂತ ನಿಯಮ ಇದೆ ಸರ್। ಆ ಪ್ರಕಾರ ನಾವು ಎಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳನ್ನು ಕರೆಸಿಕೊಂಡು ಅವರು ಒಪ್ಪಿಗೆ ಮೇರೆಗೆ ನಾವು ಬಿಫೋರ್ ಆಗಿ ನಾವು ಕೌಂಟಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್। ತಮ್ಮ ಹೆಸರು ಸರ್? ಸಂಜಯ್ ಕುಮಾರ್ ಎಸ್ ಕಾಂಗೆ, ಚುನಾವಣಾ ಅಧಿಕಾರಿಗಳು ಬಸವಕಲ್ಯಾಣ। ಸಹ ಚುನಾವಣಾ ಅಧಿಕಾರಿ ಮಾಣಿಕಪ್ಪ ಕೂಡ ಸಹಾಯಕ ಆಗಿದ್ದಾರೆ ಸರ್। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले।